ಹಾಯ್, ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ವ್ಲಾಗ್. ಎಲ್ರಿಗೂ ಗುರುವಾರದ ಶುಭಾಶಯಗಳು. ಫ್ರೆಂಡ್ಸ್, ತುಂಬ ಜನ ಶುಕ್ರವಾರ ಲಕ್ಷ್ಮೀ ಕಳಸ ಪೂಜೆ ಮಾಡ್ತಾ ಇರ್ತಾರೆ. ಶುಕ್ರವಾರನ ವಾರ ಆಗಿ ತುಂಬ ಜನ ಪೂಜೆ ಮಾಡ್ತಾ ಇರ್ತಾರೆ. ಆದರೆ ಎಷ್ಟೋ ವಿಷಯಗಳು ಗೊತ್ತಿರೋದಿಲ್ಲ. ಹಾಗಾಗಿ ನಾಳೆ ಶುಕ್ರವಾರ, ಇವತ್ತು ಗುರುವಾರ ಬೆಳಗ್ಗೆನೇ ಪೂಜೆ ಮಾಡಿದ್ದೆ. ಆದರೆ ವಿಡಿಯೋ ಹಾಕೋದಕ್ಕೆ ಕಸ್ಟಮರ್ ಪದೇ ಪದೇ ಬರ್ತಾನೆ ಇದ್ದರು. ನಮಗೆ 10 ಗಂಟೆ ಆದಮೇಲೆ ಕಸ್ಟಮರ್ ಎಷ್ಟೊತ್ತಿಗೆ ಬರ್ತಾರೆ, ಹೇಗೆ ಬರ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಶುಕ್ರವಾರ ಕಳಸ ಇಟ್ಟು ಪೂಜೆ ಮಾಡೋರಾದರೆ ಶುಕ್ರವಾರ ದಿವಸ ಕಳಸ ತೊಳೆದ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆನ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಎಷ್ಟೇ ಬ್ಯುಸಿ ಇದ್ರೂ ಗುರುವಾರ ಬೆಳಗ್ಗೆ ಅಥವಾ ಗುರುವಾರ ಸಂಜೆ ಈ ರೀತಿ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳಿರೋ ರೀತಿಯಲ್ಲಿ ದೇವ್ರ ಮನೆ ಅಥವಾ ದೇವರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡಿ ನೀವು ನೀಟಾಗಿ ಪೂಜೆ ಮಾಡೋದ್ರಿಂದ ನಿಮ್ಮ ಮನೆ ಅಭಿವೃದ್ಧಿನೂ ಆಗುತ್ತೆ, ನಿಮಗೆ ತುಂಬ ಒಳ್ಳೆಯದು ಆಗುತ್ತೆ. ಲಕ್ಷ್ಮೀ ಪೂಜೆ ಶುಕ್ರವಾರ ಮಾಡಿ, ಗುರುವಾರ ದೇವರ ವಸ್ತುಗಳನ್ನೆಲ್ಲ ಅಂದರೆ ಕಳಸ ಚೇಂಜ್ ಮಾಡೋದಾಗಿರ್ಬೋದು, ದೀಪಗಳನ್ನು ತೊಳೆಯೋದಾಗಿರ್ಬೋದು, ದೇವ್ರ ಫೋಟೋಗಳನ್ನು ನೀಟಾಗಿ ಒರೆಸೋದಾಗಿರ್ಬೋದು, ದೇವ್ರ ಮನೆ ಬಲೆ ಕಟ್ಟದಿರೋ ಹಾಗೆ ಎಲ್ಲ ತೆಗಿಯೋದಾಗಿರ್ಬೋದು ಗುರುವಾರ ದಿವಸ ಮಾಡ್ಕೊಳ್ಳಿ. ಆದ್ದರಿಂದ ನಿಮಗೆ ಶುಕ್ರವಾರ ಪೂಜೆನ ನೀವು ಆರಾಮಾಗಿ ಮಾಡ್ಬೋದು. ಹಾಗೆ ಶುಕ್ರವಾರ ದಿವಸ ಜೇಡರ್ ಬಲೆ ತೆಗಿಯೋದಾಗಿರ್ಬೋದು, ದೀಪನ ತೊಳೆಯೋದಾಗಿರ್ಬೋದು, ಕಳಸನ ತೊಳೆಯೋದಾಗಿರ್ಬೋದು, ಕಳಸದ ನೀರನ್ನು ಹೊರಗಡೆ ಚೆಲ್ಲೋದಾಗಿರ್ಬೋದು, ಈ ರೀತಿ ಎಲ್ಲ ಮಾಡೋದ್ರಿಂದ ನೀವು ಎಷ್ಟೇ ದುಡಿದ್ರೂ ಸಹಿತ, ಎಷ್ಟೇ ಪೂಜೆ ಮಾಡಿದರೂ ಸಹಿತ ಇಂಪ್ರೂವ್ಮೆಂಟ್ ಅನ್ನೋದು ಇರೋದಿಲ್ಲ. ನನಗೆ ತುಂಬ ವರ್ಷಗಳ ಹಿಂದೆ ಹೀಗೆ ಒಂದು ವಿಡಿಯೋ ನೋಡ್ತಾ ಇರಬೇಕಾದ್ರೂ ಇಲ್ಲ ಯಾರೋ ದೊಡ್ಡವ್ರು ಹೇಳಿರೋದೇನೋ, ಗುರುವಾರ ದಿವಸ ನೀಟಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ಕಳಸನೆಲ್ಲ ಚೇಂಜ್ ಮಾಡಿ, ದೀಪನೆಲ್ಲ ತೊಳೆದು ನೀಟಾಗಿ ಇಟ್ಕೊಂಡ್ರೆ ಶುಕ್ರವಾರ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತಮ್ಮ. ಆ ರೀತಿ ಮಾಡು ಅಂದರು. ನಾನು ತುಂಬ ವರ್ಷಗಳಿಂದ ಇದೇ ರೀತಿ ಗುರುವಾರ ದಿವಸ ಸ್ವಲ್ಪ ಬ್ಯುಸಿ ಇದ್ದರೆ ನಾನು ಸಂಜೆ ಮಾಡ್ಕೊಳ್ತೀನಿ. ಇಲ್ಲ ಅಂತಂದರೆ ಆದಷ್ಟು ತುಂಬ ನಾನು ಬೆಳಗ್ಗೆನೇ ಪೂಜೆ ಮಾಡುವಾಗಲೇ ಎಷ್ಟೇ ಬ್ಯುಸಿ ಇದ್ರೂ ಸಹಿತ ಈ ರೀತಿ ಕಳಸದ ಚೊಂಬೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು, ಕಳಸದ ಅಕ್ಕಿ ಎಲ್ಲ ಚೇಂಜ್ ಮಾಡಿಬಿಟ್ಟು, ದೇವ್ರ ಮನೆಯಲ್ಲಿ ಏನಾದರೂ ಬಲೆ ಏನಾದರೂ ಕಟ್ಕೊಂಡಿದ್ರೆ ಅಂದರೆ ಆರತಿ ಎಲ್ಲ ಮಾಡ್ತಾ ಇರ್ತೀವಲ್ಲ, ಕರಿ ಬಲೆ ಕಟ್ಕೊಂಡತ್ತೆ ನೀಟಾಗಿ ಕ್ಲೀನ್ ಮಾಡಿ, ಏನಾದರೂ ಸ್ವಚ್ಛ ಮಾಡೋದಿದ್ರೆ ನಾನು ಬುಧವಾರ ಅಥವಾ ಗುರುವಾರ ನೀಟಾಗಿ ಮಾಡ್ಕೊಂಡ್ಬಿಡ್ತೀನಿ. ಶುಕ್ರವಾರ ದಿವಸ ಯಾವುದೇ ಥರ ಕ್ಲೀನಿಂಗ್ ದೇವ್ರ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಶುಕ್ರವಾರ ದಿವಸ ಏನು ದೇವ್ರ ಮನೆ ಸ್ವಲ್ಪ ಹಾಗೇ ಒರೆಸ್ಕೊಂಡು ಮತ್ತು ಹೂವನ್ನು ಚೇಂಜ್ ಮಾಡಿಬಿಟ್ಟು ಪೂಜೆ ಮಾಡೋದಾಗಿರುತ್ತೆ. ಕಳಸ ಎಲ್ಲ ತೆಗೆದುಬಿಟ್ಟು ನಾನು ಶುಕ್ರವಾರ ದಿವಸ ಪೂಜೆ ಮಾಡಲ್ಲ. ಗುರುವಾರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಶುಕ್ರವಾರ ದೀಪದ ಬತ್ತಿ ತೆಗೆದು ಮತ್ತು ಗುರುವಾರ ಇಟ್ಟಿರೋ ಹೂಗಳನ್ನು ತೆಗೆದುಬಿಟ್ಟು ದೇವ್ರ ಮನೆ ಒರೆಸ್ಕೊಂಡು ಪೂಜೆ ಮಾಡ್ತೀನಿ. ಆಗ ನಾವು ಶುಕ್ರವಾರ ಸ್ತೋತ್ರ ಓದೋಕ್ಕಾಗಿರ್ಬೋದು, ನೀಟಾಗಿ ಪೂಜೆ ಮಾಡೋದಕ್ಕಾಗಿರ್ಬೋದು ಟೈಮು ಸಾಕಾಗುತ್ತೆ. ಮತ್ತು ತುಂಬ ಒಳ್ಳೆಯದು ಅಂದರೆ ಶುಕ್ರವಾರ ದಿವಸ ನೀವು ಜಾಸ್ತಿ ಅಂದರೆ ದೀಪಗಳನ್ನಂತೂ ತೊಳಿಲೇಬಾರ್ದಂತೆ. ಕಾಮಾಕ್ಷಿ ದೀಪ ತೊಳೆಯೋದಾಗಿರ್ಬೋದು, ಕಳಸದ ಚೊಂಬು ತೊಳೆಯೋದಾಗಿರ್ಬೋದು, ಕಳಸದ ನೀರನ್ನು ಹೊರಗಡೆ ಚೆಲ್ಲೋದಾಗಿರ್ಬೋದು ಮಾಡಬೇಡಿ. ನೋಡಿ, ನೀವು ಒಂದು 4-5 ವಾರ ಟ್ರೈ ಮಾಡಿ. ಗುರುವಾರ ದಿವಸ ನೀವು ನೀಟಾಗಿ ಸ್ವಚ್ಛ ಮಾಡಿ ಮನೇನ. ನಾನು ಹೆಚ್ಚಾಗಿ ಮಂಗಳವಾರ ಮಾಡೋದಿಲ್ಲ, ಬುಧವಾರ ಗುರುವಾರ ಸ್ವಲ್ಪ ಸ್ವಚ್ಛ ಮಾಡಿಕೊಂಡು ಭಾನುವಾರನೂ ಮಾಡ್ತೀನಿ. ಈ ರೀತಿ ಮಾಡಿಕೊಂಡು ಶುಕ್ರವಾರ ನೀಟಾಗಿ ಪೂಜೆ ಮಾಡ್ತಾ ಬನ್ನಿ. ನೀವು ಎಕ್ಸ್ಟ್ರಾ ಆಡಂಬರದ ಪೂಜೆ ಯಾವುದು ಬೇಡ, ಇಷ್ಟೇ ನೀವು ನಾನು ಇವತ್ತು ಹೇಳ್ಕೊಟ್ಟಿರೋ ರೀತಿಯಲ್ಲಿ ಪೂಜೆ ಮಾಡಿ. ನಿಮಗೆ ಎಷ್ಟು ಒಳ್ಳೆಯದಾಗುತ್ತೆ ನೋಡಿ, ಸಾಕು. ಅಂದರೆ ನಾವು ಬಾಡಿಗೆ ಮನೆಯಲ್ಲಿ ಇರೋದ್ರಿಂದ ದೇವ್ರ ಮನೆಯನ್ನು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀವಿ. ಈ ರೀತಿ ಒಂದು ಪೀಠ ನೀವು ನೋಡ್ತಾ ಇರ್ಬೋದು. ದೇವ್ರ ಮನೆಯಲ್ಲಿ ಒಂದು ಪೀಠ ಕಾಣ್ತಾ ಇದೆ. ಈ ಪೀಠಕ್ಕೆ ಒಂದು ದೊಡ್ಡ ಕಥೆನೇ ಇದೆ. ಹೇಗಂದರೆ, ನಾನು ಮುಂಚೆ ಬಾಡಿಗೆ ಇರೋ ಅಲ್ಲಿ ಈ ಪೀಠನ ಅಂದರೆ ನಾನು ವೈಭವ ಲಕ್ಷ್ಮಿ ಪೂಜೆನ ಮಾಡ್ತಾ ಇದ್ದೆ. ವೈಭವ ಲಕ್ಷ್ಮಿ ಪೂಜೆ ಮಾಡೋದಕ್ಕೆ ನನಗೆ ಒಟ್ಟು ಅಮ್ಮನ ದೇವರನ್ನು ಕಳಸ ಕೂರ್ಸೋಕ್ಕೆ ನನಗೆ ಮರದ ಒಂದು ಟೇಬಲ್ ಥರ ಬೇಕಿತ್ತು. ಆಗ ನಮ್ಮ ಮನೆ ಪಕ್ಕದಲ್ಲೇ ಇರೋ ಒಬ್ಬರು ಆಚಾರ್ಯರಿದ್ದರು. ಅವರು ಹೇಳಿದ್ರು, ಅವ್ರ ಹತ್ರ ನಾನು ಹೇಳಿದೆ, ಒಂದು ಅಮ್ಮನ ಕೂರ್ಸೋಕ್ಕೆ ವೈಭವ ಲಕ್ಷ್ಮಿ ಪೂಜೆ ನಾವು 5 ವಾರ ಮಾಡ್ತೀವಿ. 5 ವಾರ ಮಾಡೋದ್ರಿಂದ ನನಗೆ ಈ ರೀತಿ ಒಂದು ಮರದ ವಸ್ತು ಒಂದು ಮೇಲೆ ಕೂರಿಸಿದಾಗ ಲಕ್ಷ್ಮಿ ನಮಗೆ ತುಂಬ ಒಳ್ಳೆಯದಾಗತ್ತಂತೆ ಅಂತ ಹೇಳ್ತಿದ್ರು. ಹಾಗಾಗಿ ನಾನು ಅವರು ಆಚಾರ್ಯರ ಕೈಲಿ ಹೇಳಿದೆ, ನನಗೆ ಕಬ್ಬಿಣದ ಟೇಬಲ್ ಆಗಿರ್ಬೋದು, ಪ್ಲಾಸ್ಟಿಕ್ ಆ ರೀತಿ ಇಡೋದಕ್ಕೆ ಇಷ್ಟ ಆಗ್ತಿರಲಿಲ್ಲ. ನಾವು 5 ವಾರ ಮಾಡ್ತಾಯಿದ್ವಿ ವೈಭವ ಲಕ್ಷ್ಮಿ ಪೂಜೆ. ಅವರು ಏನು ಹೇಳಿದ್ರು ಅಂದರೆ, ಅವ್ರ ಮನೆಯವರು ನನ್ನ ಹತ್ರ ಟೈಲರಿಂಗ್ ಕಲಿಯೋದಕ್ಕೆ ಬರ್ತಾಯಿದ್ರು. ನಾನು ಅವ್ರಿಗೆ ಫ್ರೀಯಾಗಿ ಟೈಲರಿಂಗ್ ಕಲಿಸ್ಕೊಟ್ಟೆ. ನಂತರ ಅವರು ಈ ದೇವರನ್ನು ಕೂರಿಸಿದ್ದೀವಲ್ಲ ಪೀಠ, ಇದನ್ನು ನಮಗೆ ಮಾಡಿಕೊಟ್ರು. ಆದರೆ ನಾನು ಇದಕ್ಕೆ 5,000 ರೂಪಾಯಿ ಕೊಟ್ಟಿದ್ದೀನಿ. ಅವ್ರ ಮನೆಯವರಿಗೂ ಸಹಿತ ಟೈಲರಿಂಗ್ ಕಲಿಸ್ಕೊಟ್ಟಿದ್ದೀನಿ. ಅವರು ನನಗೆ ಅದು ಇಷ್ಟ ಆಗಿಲ್ಲ ಮಾಡಿರೋ ರೀತಿ, ಆದರೆ ವಾಪಸ್ ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಏನಾಯಿತು ಅಂತಂದರೆ, ನಾನು ಪೂಜೆಗೆ ಇನ್ನು ಲಕ್ಷ್ಮೀ ಕಳಸ ಇಡಬೇಕು ಸಂಜೆ ಶುಕ್ರವಾರ ವೈಭವ ಲಕ್ಷ್ಮಿ, ಅಷ್ಟೊತ್ತಿಗೆ ನನಗೆ ಈ ಪೀಠನ ತಂದುಕೊಟ್ರು. ನನಗೆ ಅನಿವಾರ್ಯ ಅಂದರೆ ನನಗೆ ಪೀಠ ಹೇಗಿದೆ ಯಾವ ಥರ ಇದೆ ಅಂತ ನೋಡೋಕ್ಕೂ ಆಗಲಿಲ್ಲ. ತುಂಬ
ದೊಡ್ಡದಿದೆ, ನಾವು ತಿರುಪತಿ ಫೋಟೋ ಇಟ್ಟಿರೋದ್ರಿಂದ ಗೊತ್ತಾಗ್ತಾ ಇಲ್ಲ. ಅವರು ತಂದು ಕೊಟ್ಟಾಗ ನನಗೆ ಬೇಡ ಬೇಕು ಏನು ಹೇಳೋದಕ್ಕೆ ಸಾಧ್ಯ ಆಗಲಿಲ್ಲ. ನಾನೇನು ಮಾಡಿದೆ, ಮತ್ತೇನು ಮಾಡೋದು ಅಂತೇಳಿ ಇಸ್ಕೊಂಡು ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಪಕ್ಕದ ಮನೆಯಲ್ಲೇ ಇನ್ನೊಬ್ರು ಇದ್ದವ್ರು ಹೇಳಿದ್ರು, ನಿನಗೆ ನೋಡು ಈ ವಾರ ಈ ಪೀಠನ ತಗೊಂಡು ಪೂಜೆ ಮಾಡ್ತಾ ಇದೆಯಾ, ನೆಕ್ಸ್ಟು ವಾರಕ್ಕೆ ನಿಂಗೆ ತುಂಬ ಒಳ್ಳೇದಾದರೆ ಆ ಪೀಠನ ಕೊಡೋದಕ್ಕೆ ಹೋಗಬೇಡ, ಹಾಗೆ ಇಟ್ಕೋ ಅಂತ ಹೇಳಿದ್ರು. ನನಗೆ ನೋಡೋಣ ಆಮೇಲೆ, ಈಗ ಫಸ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಬೇಗ ಬೇಗ ಮನೆಯೊಳಗೆ ಇಡಿಸ್ಕೊಂಡು ಒಂದು 5:30 6 ಗಂಟೆ ಇರ್ಬೋದು ಈ ಪೀಠ ನಮ್ಮ ಮನೆಗೆ ಬರೋಷ್ಟೊತ್ತಿಗೆ. ನಾನು ತಕ್ಷಣ ಲಕ್ಷ್ಮೀ ಕಳಸನ ಕೂರಿಸ್ಬಿಟ್ಟು ಪೂಜೆನ ಮಾಡಿದೆ. ನೆಕ್ಸ್ಟ್ ವಾರನೇ ನನಗೆ ಅಂದರೆ ನಮ್ಮ ಮನೆಯವರಿಗೆ ಒಂದು ಇನ್ಸೂರೆನ್ಸ್ ದುಡ್ಡು ಬರಬೇಕಿತ್ತು, ಒಂದು 80,000. ನೆಕ್ಸ್ಟ್ ವಾರನೇ ಆ ಅಮೌಂಟ್ ಅಷ್ಟು ಬಂತು. ಅವರು ನನಗೆ ಒಂದು ಸ್ವಲ್ಪ ಅಮೌಂಟನ್ನು ಕೊಟ್ಟರು, ಒಂದು 20,000 ಅಷ್ಟು ನನಗೆ ಕೊಟ್ಟರು. ಆಗ ನಾನೇನು ಮಾಡಿದೆ, ಅವರು ನಮ್ಮ ಪಕ್ಕದ ಮನೆಯವ್ರು ಹೇಳಿದ್ರಲ್ಲ ಈ ಪೀಠದಿಂದ ನಿಂಗೆ ನೆಕ್ಸ್ಟ್ ವಾರ ಅಷ್ಟೊತ್ತಿಗೆ ಒಳ್ಳೇದಾದರೆ ಕೊಡೋದಕ್ಕೆ ಹೋಗಬೇಡ ವಾಪಸ್ಸು ಅಂತ. ನಾನು ವಾಪಸ್ ಕೊಡ್ತೀನಿ ಅಂತಲೇ ಹೇಳಿದ್ದೆ. ನಾನು ಹೇಳಿರೋ ರೀತಿ ಆ ಪೀಠನ ಮಾಡಿರಲಿಲ್ಲ ಅವರು. ಮತ್ತು ನನಗೆ ಈ ರೀತಿ ತುಂಬ ಒಳ್ಳೆಯದಾಗಿರೋದು, ನಂಗೆ ಪೂಜೆ ಮಾಡೋದಕ್ಕೆ ಸ್ವಲ್ಪ ದುಡ್ಡೆಲ್ಲ ಕೊಟ್ಟರು, ತುಂಬಾ ಅನುಕೂಲ ಆಯಿತು. ಹಾಗಾಗಿ ನಾನು ಈ ಪೀಠನ ವಾಪಸ್ ಕೊಡೋದಕ್ಕೆ ಹೋಗಿಲ್ಲ. ತುಂಬ ವೆಯ್ಟ್ ಏನಿಲ್ಲ, ನಾವು ಬಾಡಿಗೆ ಮನೆ ಆಗಿರೋದ್ರಿಂದ ಎಲ್ಲಿಗೆ ಹೋದರೂ ಸಹಿತ ತೊಗೊಂಡು ಹೋಗೋ ಥರನೇ ಇದೆ, ವೆಯ್ಟ್ ಏನೂ ಇಲ್ಲ. ಆದರೆ ನಂಗೆ ತುಂಬ ಆಸೆ ಇದ್ದಿದ್ದು ಡ್ರಾ ಥರ ಮಾಡಿಸ್ಬೇಕು, ಆ ಥರ ಎಲ್ಲ ಆಸೆ ಇತ್ತು, ಮಂಟಪ ಥರ ಮಾಡಿಸ್ಬೇಕು ಅಂತೆಲ್ಲ ಆಸೆ ಇತ್ತು. ಅದು ಇನ್ನೂ ಮಾಡೋಕ್ಕೆ ಬರುತ್ತಂತೆ. ಅದಕ್ಕೋಸ್ಕರ ದೇವರು ಮುಂದೆ ಅನುಕೂಲ ಮಾಡಿಕೊಟ್ರೆ ಆ ರೀತಿ ಎಲ್ಲ ಮಾಡಬೇಕು ಅಂತೇಳ್ಬಿಟ್ಟು ಆ ಪೀಠನ ಹಾಗೆ ಇಟ್ಕೊಂಡಿದ್ದೀನಿ. ಈ ರೀತಿ ಈ ದೇವರ ಪೂಜೆಗೆ ಇಟ್ಟಿದ್ದೀವಲ್ಲ ಪೀಠ, ಇದರ ಕತೆ ಆಯಿತು. ಹಾಗೆಯೇ ಯಾರೆಲ್ಲ ಶುಕ್ರವಾರ ಕಳಸ ಚೇಂಜ್ ಮಾಡ್ತಿರ್ತೀರಾ, ಲಕ್ಷ್ಮೀ ಪೂಟ ಒರೆಸ್ತಾ ಇರ್ತೀರಾ, ನೀವು ಎಲ್ಲ ನೀಟಾಗಿ ಕುಂಕುಮ ಅರಿಶಿಣ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾ ಇರ್ತೀರಾ, ಅದನ್ನು ನೀವು ಶುಕ್ರವಾರ ಮಾಡಬೇಡಿ, ಈ ರೀತಿ ಗುರುವಾರ ಮಾಡಿ. ಗುರುವಾರ ಶುಕ್ರವಾರ 2 ದಿವಸನೂ ಲಕ್ಷ್ಮಿಗೆ ಪ್ರಿಯವಾದ ದಿವಸ. ನೀವು ನೋಡ್ಬೋದು ಗುರುವಾರದಲ್ಲೂ ಪೂಜೆ ತುಂಬಾ ಒಳ್ಳೆಯದಿದೆ. ಹಾಗಾಗಿ ನಾನು ಗುರುವಾರ ಮತ್ತು ಶುಕ್ರವಾರ 2 ದಿವಸನೂ ಅಷ್ಟೇ ತುಂಬಾ ಈ ರೀತಿ ಎಲ್ಲ ನೀಟಾಗಿ ಮಾಡಿಬಿಟ್ಟು ಪೂಜೆ ಮಾಡ್ತೀನಿ. ರಾಯರ ವಾರ ಆಗಿರ್ಬೋದು, ಸಾಯಿಬಾಬಾ ವಾರ ಆಗಿರ್ಬೋದು, ಅಥವಾ ಗುರುಗಳ ವಾರನೇ ಆಗಿರುತ್ತೆ ಗುರುವಾರ. ಆದ್ದರಿಂದ ಯಾರೂ ಸಹಿತ ಸೋಮಾರಿತನ ಮಾಡಿಕೊಂಡು ಪೂಜೆನ ಮಾಡದೇ ಇರಬೇಡಿ. ನೀವು ಎಷ್ಟೇ ಬ್ಯುಸಿ ಇರಿ, ಎಷ್ಟೇ ಸಂಪಾದನೆ ಮಾಡ್ತಾಯಿರಿ, ಎಷ್ಟೇ ಕೆಲಸ ಇರಲಿ, ಏನೇ ಕೆಲಸ ಇದ್ದರೂ ಸಹಿತ ನೀವು ಮನೆಯಲ್ಲಿ ಪೂಜೆನ ಮಾತ್ರ ತಪ್ಪಿಸ್ಬೇಡಿ. ಯಾಕಂದರೆ ನಾವು ಮಾಡ್ತಾಯಿರೋ ಕೆಲಸಕ್ಕೆ ಸಕ್ಸಸ್ ಆಗಬೇಕು, ಹಾಗೆ ನಾವು ದುಡ್ಡಿರೋ ದುಡ್ಡು ಒಳ್ಳೆಯದಕ್ಕೆ ಖರ್ಚಾಗಬೇಕು, ಯೂಸ್ಫುಲ್ ಆಗಬೇಕು ಅಂತಂದರೆ ಮನೇಲಿ ಯಾರು ಪೂಜೆ ಅಂದರೆ ಇಷ್ಟು ನೀಟಾಗಿ ಅಂದರೆ ನಾವು ಮನೇಲಿರೋ ಲೇಡೀಸ್ ಮಾಡ್ತಾಯಿರ್ತೀವಿ. ನನಗೂ ಅಷ್ಟೇ ಈ ರೀತಿ ಎಲ್ಲ ಕಳಸ ಎಲ್ಲ ಇಡೋ ಟೈಮಿಗೆ ಮಕ್ಕಳಾಗಿರ್ಬೋದು, ಮನೆಯವರಾಗಿರ್ಬೋದು, ಅವರು ರೆಡಿ ಮಾಡಿದರೆ ನನಗೆ ಸರಿಯೇ ಆಗೋದಿಲ್ಲ. ನಾನು ನೀಟಾಗಿ ಮಾಡಿದ್ರೇ ನನಗೆ ಖುಷಿ ಆಗೋದು. ನೋಡಿ, ನಿನ್ನೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಂತ ನನ್ನ ಮಗನಿಗೆ ಪೂಜೆ ಮಾಡೋದಕ್ಕೆ ಹೇಳಿದ್ದೆ. ಅವನು ಅಂದರೆ ಮೊನ್ನೆ ಇಟ್ಟಿರೋ ಹೂವನ್ನೆಲ್ಲ ತೆಗೆದುಬಿಟ್ಟು ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ಹಾಗೆ ದೇವ್ರ ಮನೇಲಿ ಇಟ್ಟಿದ್ದ. ನಂಗೆ ಆ ರೀತಿ ಎಲ್ಲ ಇಷ್ಟ ಆಗಲ್ಲ, ಆ ರೀತಿ ಇಡಲೂಬಾರ್ದು. ನಾವು ಯಾವಾಗ ಹಳಸಿದ ಹೂವನ್ನು ದೇವ್ರ ಮನೇಲೇ ಇಟ್ಟಿರ್ತೀವೋ ಅಥವಾ ಮನೇಲೇ ಹೊರಗಡೆ ಗಿಡಕ್ಕೆ ಬಿಸಾಡ್ದೇನೆ ಹಾಗೆ ಇಟ್ಟಿರ್ತೀವೋ ಆಗ ನಮಗೆ ದುಡ್ಡಿನ ಪ್ರಾಬ್ಲಮ್ ಬರುತ್ತೆ, ತುಂಬಾ ದುಡ್ಡಿನ ಸಮಸ್ಯೆ ಬರುತ್ತೆ. ಹಾಗೆ ಮತ್ತು ನೋಡಿ, ದೀಪಕ್ಕೆ ವಾರಕ್ಕೆ 1 ದಿವಸ ಬತ್ತಿ ಹಾಕಿಬಿಟ್ಟು ಪ್ರತಿದಿನ ಬತ್ತಿನ ಎಳೆದು ಹಚ್ಚುತ್ತಾ ಇರ್ತಾರೆ. ಆ ರೀತಿ ತಪ್ಪನ್ನು ಸಹಿತ ಯಾರೂ ಮಾಡಬೇಡಿ. ಯಾಕಂದರೆ ಪ್ರತಿದಿನ ನೀವು ಬಾಡೋಗಿರೋ ಹೂವನ್ನು ಮತ್ತು ದೀಪಕ್ಕೆ ಹಚ್ಚಿರೋ ಬತ್ತಿಯನ್ನು ತೆಗೆದುಬಿಟ್ಟು ಚೇಂಜ್ ಮಾಡಿಬಿಟ್ಟು ನೀವು ಒಂದು ದೀಪನ ಹಚ್ಚಿ, ನಿಮಗೆ ಎಷ್ಟೇ ಬ್ಯುಸಿ ಇದ್ದರೂ ಸಹಿತ ದೇವ್ರ ಮನೆ ಒರೆಸ್ಬಿಟ್ಟು ಹಿಂದಿನ ದಿವಸದ ಹೂವನ್ನು ತೆಗೆದುಬಿಟ್ಟು ಬತ್ತಿಯನ್ನು ತೆಗೆದುಬಿಟ್ಟು ಪೂಜೆನ ಮಾಡಿ. ಪ್ರತಿದಿನ ದೇವರು ತೊಳೆದ್ಬಿಟ್ಟು ನೀವು ದೇವ್ರ ದೀಪ ಪ್ರತಿಯೊಂದು ವಸ್ತುನೂ ತೊಳೆದು ಪೂಜೆ ಮಾಡಬೇಕಾಗಿಲ್ಲ. ನೀವು ಪ್ರತಿದಿನ ದೇವರ ಮನೆಯನ್ನು ಒರೆಸ್ಬಿಟ್ಟು ಮತ್ತು ಹಿಂದಿನ ದಿನದ ಹೂವನ್ನು ತೆಗೆದುಬಿಟ್ಟು ಬತ್ತಿ ತೆಗೆದುಬಿಟ್ಟು ಪೂಜೆನ ಮಾಡಿ. ಬತ್ತಿನ ನೀವು ಪ್ರತಿದಿನ ತೆಗೆಯೋದ್ರಿಂದ ತುಂಬಾ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ದುಡ್ಡಿನ ಸಮಸ್ಯೆ ಆಗಿರ್ಬೋದು, ಸಾಲದ ಸಮಸ್ಯೆ ಆಗಿರ್ಬೋದು ಎಲ್ಲ ಕಮ್ಮಿ ಆಗುತ್ತೆ. ನೀವು ಒಂದೇ ಬತ್ತಿಯನ್ನು ವಾರಕ್ಕೆ 1 ದಿವಸ ಹಾಕಿರೋದು ಅದು ಸುಡ್ತಾ ಇಡೋದು ಹಾಗೇ ಇಟ್ಟಿರೋದು, ಆ ರೀತಿ ಯಾವತ್ತೂ ಮಾಡಬೇಡಿ. ಮತ್ತು ದೇವರ ಬತ್ತಿಯನ್ನು ತೆಗೆದಾಗ ನಾವು ಹಾಕಿರೋ ಬಟ್ಟೆ ಹಾಗೇ ಕೈಯನ್ನು ಒರೆಸ್ಕೊಬಿಡ್ತೀವಿ. ಆ ರೀತಿ ಮಾಡಿಬಿಡಿ. ಬೇರೆ ಒಂದು ಬಟ್ಟೆನ ಇಟ್ಕೊಂಡು ಒರೆಸ್ಬೇಕಂತೆ. ಮತ್ತು ಹಾಗೆಯೇ ನಾನು ತುಂಬ ಜನದ ಮನೇಲಿ ನೋಡಿರೋದು ಅಂದರೆ ದೇವರ ರೂಮಲ್ಲಿ ಎಣ್ಣೆ ಹಾಕಿರೋ ಡಬ್ಬಿ ಅಷ್ಟು ಜಿಡ್ಡಾಗಿರುತ್ತೆ. ಆ ರೀತಿ ಮಾಡಬೇಡಿ. ನಿಮಗೆ ಚೇಂಜ್ ಮಾಡ್ತಾಯಿರಿ. ಅಂದರೆ ಒಂದು ಸ್ವಲ್ಪ ನೀಟಾಗಿ ತೊಳೆದಾದರೂ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಪ್ಲಾಸ್ಟಿಕ್ ಡಬ್ಬಿಯಲ್ಲೇ ನೀವು ಇಟ್ಟಿದ್ದೀರಾ ಅಂತಂದರೆ ಆ ಡಬ್ಬಿಯನ್ನು ತುಂಬಾ ಎಣ್ಣೆ ಜಿಡ್ಡಾದವಾಗ ತೆಗೆದು ಬಿಸಾಡಿ ಬೇರೆ ಹೊಸ ಡಬ್ಬಿಗೆ ಎಣ್ಣೆನ ಹಾಕಿಟ್ಕೊಳ್ಳಿ. ಹಾಗೆಯೇ ದೇವ್ರ ದೀಪನೂ ಅಷ್ಟೇ, ಒಬ್ಬೊಬ್ಬರು ಮನೇಲಿ ಅದು ಎಷ್ಟು ಜಿಡ್ಡಿರುತ್ತೆ ಅಂತಂದರೆ ವರ್ಷಕ್ಕೆ 1 ಸಲ ತೊಳಿತಾರೇನೋ ಅನ್ನೋ ಥರ ಇರುತ್ತೆ. ಆ ರೀತಿಯೆಲ್ಲ ಮಾಡಿಬಿಡಿ. ನೀವು ದೇವ್ರ ರೂಮಲ್ಲಿ ಊದಿನ ಕಡ್ಡಿ
ಬೂದಿ ಆದರೂ ಅಷ್ಟೇ, ಮತ್ತು ದೇವರ ಎಣ್ಣೆ ಆದರೂ ಅಷ್ಟೇ, ಎಣ್ಣೆ ಜಿಡ್ಡಿದ್ಬಿಟ್ಟು ಅಲ್ಲಲ್ಲೇ ಎಣ್ಣೆ ಕೈಗೆಲ್ಲ ಅಂಟುತ್ತಿತ್ತು ಅಂದರೆ ನೀವು ಎಷ್ಟೇ ಪೂಜೆ ಮಾಡ್ತಾಯಿರಿ, ಏನೇ ಮಾಡ್ತಾಯಿರಿ, ನೀವು ಅಂದ್ಕೊಂಡಿರೋ ಕೆಲಸಗಳು ಆಗೋದಿಲ್ಲ, ಮತ್ತು ಅಷ್ಟೇ ಆರೋಗ್ಯದ ಸಮಸ್ಯೆನೂ ಬರುತ್ತೆ. ನೀವು ದೇವ್ರ ಮನೆನ ವಾರಕ್ಕೆ ಒಂದು ದಿವಸ ಆದರೂ ನೀಟಾಗಿ ಕ್ಲೀನ್ ಮಾಡಿ ಪೂಜೆ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆ ಅನುಕೂಲ ಆಗುತ್ತೆ. ಮತ್ತು ದೇವರ ಹೂವು, ಬಾಡೋಗಿರೋ ಹೂವನ್ನು ನೀವು ಆದಷ್ಟು ಇಟ್ಕೊಳ್ತಾ ಬರ್ತಿದ್ದೀರಾ ಅಂತಂದರೆ ಅಷ್ಟೇ ನಿಮಗೆ ದುಡ್ಡಿನ ಸಮಸ್ಯೆ ಬರುತ್ತೆ, ಮನೆಯಲ್ಲಿ ಕಿರಿಕಿರಿ ಬರುತ್ತೆ. ಮತ್ತು ವಾರಕ್ಕೆ ಒಂದು ದಿವಸ ಆದ್ರೂ ನೀವು ತುಪ್ಪದ ದೀಪವನ್ನು ಹಚ್ಚೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ತುಂಬ ಮನೆಗಳಲ್ಲಿ ಜಗಳ, ಗಲಾಟೆ, ನೆಮ್ಮದಿನೇ ಇಲ್ಲೋ ಥರ ಆಗ್ತಾಯಿದೆ ಅಂದರೆ ತುಪ್ಪದ ದೀಪನ ಹಚ್ಚೋದ್ರಿಂದ ಅಷ್ಟು ತಂಪಾಗಿ, ಅಂದರೆ ಮನೆಯಲ್ಲಿ ಒಂದು ತಂಪಾದ ವಾತಾವರಣ ಇರುತ್ತೆ ಅಂತಲೇ ಹೇಳ್ಬೋದು. ತುಪ್ಪದ ದೀಪಕ್ಕೆ ಅಷ್ಟು ಒಂದು ಮಹತ್ವ ಇದೆ. ನೀವು ಕಾಮಾಕ್ಷಿ ದೀಪಕ್ಕೆ ನೀವು ತುಪ್ಪವನ್ನು ಹಾಕಿಬಿಟ್ಟು ಹಚ್ಚೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆಯೇ ಆದಷ್ಟು ಬೇಕಿರೋ ಫೋಟೋಗಳು, ಬೇಡದೇ ಇರೋ ಫೋಟೋಗಳನ್ನು ದೇವ್ರ ಮನೇಲಿ ಇಟ್ಕೊಳ್ತಾರೆ. ಕೆಲವೊಬ್ಬರು ಒಡೆದೋಗಿರೋ ಫೋಟೋನೂ ಅವರು ಅದನ್ನು ತೆಗೆದು ಹಾಕ್ತಾ ಇರಲ್ಲ, ಅಥವಾ ತುಂಬ ಹಳೆಯ ಕಾಲದಲ್ಲಿರೋ ಫೋಟೋಗಳನ್ನು ಸಹಿತ ತೆಗೆದು ಹಾಕ್ತಾ ಇರಲ್ಲ. ಆ ರೀತಿ ಮಾಡಬೇಡಿ. ಮತ್ತು ಕೆಲವೊಬ್ರು ಹೇಗೆ ಅಂದರೆ ನಮ್ಮ ಮನೆಯವರೇ ಮಾಡ್ತಾಯಿದ್ರು, ಯಾವ ದೇವಸ್ಥಾನಕ್ಕೆ ಹೋಗ್ತಾರೋ ಅಲ್ಲೆಲ್ಲದಲ್ಲೂ ಫೋಟೋಗಳನ್ನು ತರೋದು, ತಂದು ಹಾಕೋದು, ಅದನ್ನು ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ನಾವು ಪೂಜೆನ ಮಾಡಿದಾಗ ನಮಗೆ ಒಳ್ಳೆಯದಾಗತ್ತೆ. ಅದು ಧೂಳು ಹಿಡಿದು ನಾವು ಅದನ್ನು ಒರೆಸ್ತಾ ಇಲ್ಲ, ನೀಟಾಗಿ ಇಡ್ತಾ ಇಲ್ಲ ಅಂದರೆ ನಾವು ಅಷ್ಟೇ ಯಾವ ಕೆಲಸ ಮಾಡೋಕ್ಕೆ ಹೋದರೂ ಸಹಿತ ಕೈಗೂಡಲ್ಲ. ನಾವು ಸಹಿತ ಅಷ್ಟೇ ಒಂಥರ ಮಂಪ್ರಲ್ಲಿ ಇರ್ತೀವಿ, ಏನು ಆ್ಯಕ್ಟಿವ್ ಆಗಿ ಕೆಲಸ ಮಾಡಲ್ಲ. ಮತ್ತು ತುಂಬ ಜನ ದೇವ್ರ ಮುಂದೆ ಬಾಳೆಹಣ್ಣು ಇಟ್ಟಿರ್ತಾರೆ, ಕೈ ಉಗುರಿಂದ ಚಿವುಡ್ತಾ ಇರ್ತಾರೆ. ಆ ತಪ್ಪನ್ನು ಸಹಿತ ಮಾಡಬೇಡಿ. ಯಾಕಂದರೆ ನಾವು ದೇವರಿಗೆ ಅದು ನೈವೇದ್ಯವಾಗಿ ಕೊಟ್ಟಾಗ ನಾವು ಕೈ ಉಗುರಿಂದ ಚಿವುಟಿದ್ರೆ ಆ ದೇವರು ತಗೋಬೇಕಲ್ವ, ಅದನ್ನು ಸ್ವೀಕರಿಸ್ಬೇಕಲ್ಲ. ಆದ್ದರಿಂದ ನೋಡಿ, ನಾನು ಯಾವ ರೀತಿ ಅಂದರೆ, ನೀವು ಉಗುರನ್ನು ತಾಗಿಸ್ತಾ ಇರೋ ರೀತಿಯಲ್ಲಿ ನೀವು ದೇವರಿಗೆ ಒಂದು ಸಮರ್ಪಣೆ ಮಾಡಿ. ನೋಡಿ, ನಾನು ಆರತಿ ಮಾಡುವಾಗ ಲಕ್ಷ್ಮೀ ವಿಗ್ರಹದಿಂದ ಬಲಗಡೆ ಪ್ರಸಾದ ಆಯಿತು. ಹಾಗೆ ನಮ್ಮ ಮನಸ್ಸಲ್ಲಿ ನಾನು ನಿಜವಾಗ್ಲೂ ನಾನು ದೇವ್ರ ಹತ್ರ ಎಲ್ಲರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ ಅಂತಲೇ ನಾನು ಬೇಡ್ಕೊಂಡು ಆರತಿ ಮಾಡ್ತಾ ಇರೋದು. ನಾವು ತುಂಬ ಸ್ವಾರ್ಥಿಗಳಾಗಬಾರ್ದು. ನಮಗೆ ದುಡ್ಡೇ ಬೇಕು, ಹಣನೇ ಬೇಕು, ಬಂಗಾರನೇ ಬೇಕು, ನಮಗೆ ಆರೋಗ್ಯ ಒಂದು ಕೊಟ್ಟರೆ ನಾವೆಲ್ಲದನ್ನೂ ಮಾಡ್ಕೊಬೋದು. ಮತ್ತು ನಮಗೆ ಒಳ್ಳೆ ಬುದ್ಧಿ ಕೊಡಪ್ಪ, ಅಂದರೆ ಎಲ್ಲರನ್ನೂ ಒಳ್ಳೆ ರೀತಿಯಲ್ಲಿ ನೋಡೋ ಥರ ನಮಗೆ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಕೊಬೇಕಷ್ಟೇ. ನೋಡಿ, ನಮ್ಮ ಮನೆ ಚಿಕ್ಕದು ಮತ್ತು ಬಾಡಿಗೆ ಮನೆ. ನಾನು ಈ ರೀತಿ ದೇವರ ಪೂಜೆಯನ್ನು ಮಾಡ್ತೀನಿ, ಮತ್ತು ಗುರುವಾರದ ದಿವಸ ಈ ರೀತಿ ಎಲ್ಲ ಟಿಪ್ಸನ್ನು ಫಾಲೋ ಮಾಡ್ತೀನಿ. ಮತ್ತು ತುಂಬ ಜನ ಮಾಡೋದು ತಪ್ಪೇನು ಅಂದರೆ, ಅಮಾವಾಸ್ಯೆ ದಿನ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಬಳಿದು ಪ್ರತಿಯೊಂದನ್ನು ತೊಳೆದ್ಬಿಟ್ಟು ಅಮಾವಾಸ್ಯೆ ದಿನ ಪೂಜೆ ಮಾಡ್ತಾರೆ. ನೀವು ಅಮಾವಾಸ್ಯೆ ದಿನ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಆದರೆ ಅಮಾವಾಸ್ಯೆ ದಿನ ನೀವು ತೊಳೆದು ಬಳಿದು ಪ್ರತಿಯೊಂದು ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡಿದ್ರೆ ಅಲ್ಲಿ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಆದ್ದರಿಂದ ನೀವು ಹಿಂದಿನ ದಿವಸ ಎಷ್ಟೇ ಪ್ರಾಬ್ಲಮ್ ಇರಲಿ, ಹಿಂದಿನ ದಿವಸ ಶುಕ್ರವಾರ ಬರ್ತಾ ಇದ್ದರೆ ಪರವಾಗಿಲ್ಲ, ಶುಕ್ರವಾರ ಬಂದಿದ್ದರೆ ನೀವು ಗುರುವಾರದ ದಿವಸ ಎಲ್ಲ ಕಳಸನೆಲ್ಲ ಚೇಂಜ್ ಮಾಡಿ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ನಾನು ಅಮಾವಾಸ್ಯೆ ಬರ್ತಾ ಇದೆ ಅಂತ ಗೊತ್ತಾದರೆ ಒಂದು ವಾರದ ಹಿಂದಿಂದನೇ ನಾನು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಮಾವಾಸ್ಯೆ ದಿನ ನೆಮ್ಮದಿಯಾಗಿ ಪೂಜೆ ಮಾಡ್ತೀನಿ. ನೀವು ಅಮಾವಾಸ್ಯೆ ದಿನ ಜೇಡರ ಬಲೆ ತೆಗೆಯೋದಾಗಿರ್ಬೋದು, ಕ್ಲೀನ್ ಮಾಡಿ ಪ್ರತಿಯೊಂದು ಕ್ಲೀನ್ ಮಾಡಿ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಆದ್ದರಿಂದ ನೀವು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಆ ಅಮ್ಮ ಲಕ್ಷ್ಮಿ ನಾರಾಯಣ ಸಮೇತವಾಗಿ ಬಂದು ನಿಮ್ಮ ಮನೆಗೆ ನೆಲೆಸಬೇಕು ಅಂತ ಅಂದರೆ ನೀವು ನಾನು ಹೇಳಿರುವಂಥ ಈ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ಪೂಜೆ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಕೆಲಸದಲ್ಲೂ ಸಹಿತ ಯಶಸ್ವಿ ಸಿಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.